ಗಿರ್ಜಿ ಗಿರ್ಜಿ ವಾ ಸಂತತೆ ಬಾರ ಗಿರ್ಜಿ ಏನ್ ಮಾಡ್ತಿಲ್ಲ ಬಾಗಲ್ದ ಕಂಡೇ ಇಲ್ಲ ಏವ ಇದ್ರ ಮಣ್ಣಿಗೆ ಹೋಗಿದ್ರಲ್ಲ ಏವ ಅವ್ರ ಅದಕ್ಕೆ ನೀರ್ ಹಾಕಾತಿದ್ ನೋಡಿ ಹಿತ್ಲಾಗಿದ್ನಿ ಯಾಕ ಸಂತಕ ಅಯ್ಯೋ ಗಿರ್ಜಿ ನಿನಗೆ ಗೊತ್ತಿಲ್ಲ ಹಂಗಾರ ಏನ ಸಂತಕ ಯವ್ವಾ ಮುದುಕಿ ತಿರ್ಕೊಂತಿಲ್ಲೇವ ಮೊದ್ಲ ಹೇಳ್ತಾರಂತ ಸಾಮ್ಗಳು ಆ ಮುದುಕಿದು ಒಂದಿಟ್ಟು ಮುಹೂರ್ತ ಎಡ ಐತಿ 5 ಗಂಟೆ ಒಳಗೆ ಎಲ್ಲ ಮಣ್ಣು ಮಾಡಿ ಮುಗಿಸ್ರಿ ಅಂತ ಹೇಳಿದ್ರಂತ ಹಾ ಹೌದು ಮತ್ತೆ ಆಕಿ ಮಗ ಒಂದಿಟ್ಟು ದೂರದಾರ ಬರೋದು ಲೇಟ್ ಆತಲ್ಲ 6 ಗಂಟೆ ಆತಂಗಾರ ನೇವ ಆ ಮುದುಕಿ ಪಾಪ ಭಾಳ ವಯಸ್ಸಾಗಿ ತಿರ್ಕೊಂತಲ್ಲಿ ಅದು ಇದಾಗಿ ಒಂದಿಟ್ಟು ನೀರು ಸೊರಾತಿತ್ತಂತ ವಾಸ ಬರಾತಿತ್ತಂತ ಆ ಮುದುಕಿ ಒಂದು ವಾರದಿಂದ ಬರಾತಿತ್ತಂತ ಹೌದನ ಅಲ್ಲ ಸಂತಕ ಹೌದು ಗೊತ್ತೈತದ ಏನ ಸ್ವಚ್ಛ ಮಾಡ್ತೀರಂತವ್ರು ಸ್ವಚ್ಛಾರ ಮಂದಿ ನೋಡಕ್ ಬರೋದಕ್ಕೆ ಇನ್ನ ಈಗ ಹೇಸ್ಕೋತಾರ ಮಂದಿ ಅಂತೇಳಿ ಒಂದು ಸ್ಪ್ರೇ ಇಟ್ಟಿದ್ರಂತ ಅವ್ರ ಹೊಡಿತಿದ್ರಂತ ಮುದುಕಿ ಪದೇ ಪದೇ ಅದನ್ನ ಅದು ಏನಾಗ್ಬಿಟ್ಟಿತ್ತಂದ್ರ ಮುದುಕಿ ಹಿಂಗೆ ಆತಲ್ಲ ಮಣ್ಣು ಕೊಡ್ಬಾರಂತೇಳಿ ಸುಟ್ರಂತಲ್ಲ ಅದನ್ನ ಹಾ ಹೌದು ಯವ್ವ ಅದು ಏನಾಗಿತ್ತಂತ ಸ್ಪ್ರೇ ಬಾಟಲ್ ಗೀಟಲ್ ಇಟ್ಟ ಮುದುಕಿನ ಸುಟ್ಬಿಟ್ಟಾರ ಅವರು ಅದು ಈ ಮಂದಿ ಬರೋ ತನಕ ಏನಾಗಿಲ್ಲದ ಈ 4-5 ಮಂದಿ ಲಾಸ್ಟ್ ಉಳ್ದಾರ ಅಂತದನ್ನೆಲ್ಲ ಇದು ಮಾಡ್ಬರಾಕ ಅದು ಪಾಪಲೇ ಸ್ಪ್ರೇ ಬಾಟಲು ಸುಟ್ಟು ಬ್ಲಾಸ್ಟ್ ಆಗಿ ಅಲ್ಲೊಂದು 4-5 ಮಂದಿ ಇದ್ರಲ್ಲ ಯವ್ವ ಅವ್ರ ಮಕ್ಕಕ್ಕೆ ಮಸ್ದಿಗೆ ಕೂದಲಿಗೆ ಯವ್ವ ಬ್ಯಾಡ ಯವ್ವ ಅದು ಚಿ ನಿನಗೆ ಗೊತ್ತಿಲ್ಲ ಹಂಗಾರ ವಿಚಾರ ಅದು ಬ್ಲಾಸ್ಟ್ ಆಗಿತ್ತಂತ ಅಯ್ಯೋ ಅಯ್ಯೋ ಮಸಡಿ ಆಗನ ಮಾದರಿಲಿ ಅಲ್ಲ ಸಂತಕ ಎಟ್ಟ ಹುಚ್ಚುಗಳಿದ್ದಾವ ಇವ ಅಂತ ಸ್ಪ್ರೇ ಬಾಟಲ್ ಅದು ಇಟ್ಟಿದ್ ಮಾಡ್ತಾರ ಎಲ್ಲ ತೆಗೆದು ಸುಡ್ಬೇಕು ಏನ ಮನ್ಸಾರ ಗೊತ್ತಾಗಲ್ಲ ಯಾಕ ನೋಡಿವ ಅವಕ್ಕ ಮನ್ಯಾನು ಗೊತ್ತಾಕೈತೆ ಇಲ್ಲೋ ಈಗ ನೋಡ ಪಾಪ ಅಮಾಯಕರ್ಲಿ ಮನ್ಯಾನವ್ರು ಸಹಿತಲ್ಲ ಹೊರಗಿನ ಮಂದಿ ಎಲ್ಲ ಮುಗಿಸಿರಾತ ನಿಂತಾವಂತ ಪಾಪ ಒಬ್ಬಂಗ ಮಕ್ಕ ಹೊಡೆದತ್ತಂತದು ಕೈಗೆ ಹೊಡೆದಂತ ಕೂಲ ಸುಟ್ಟಾವಂತ ಅವ ಪಾಪ ಮಗಕ್ಕೆ ಹೊಡೆದಾಗ್ಲಿ ಮಕ ಉರಿದ ಟವಲ್ ತೊಗೊಂಡು ಹೆಗಲ ಮೇಲೆ ಟವಲ್ ಇತ್ತು ತೊಗೊಂಡು ಮಕ ತಿಕ್ಕಾನಂತ ಪಾಪ ಮಕ್ಕದ ಮೇಲೆ ಸರ ಮೇಲೆ ಕಿತ್ತು ಹೋಯ್ತಂತೆ ಇವ ಏನೇವ ಚಿ ಕರ್ಮ ಕೇಳಾಕಾಗಲ್ಲ ಇವ ಓಣ್ಯಾಗಿಲ್ಲ ಅದ ಗುಲ್ಲೆದೈತಿ ನೀ ಬಾಗಲ್ದಾಗ ಇಲ್ವ ಹಂಗಾರೆ ನಿನಗೆ ಗೊತ್ತೈತಿ ಇಲ್ಲ ಅಂತೇಳಿ ಇವಾಗ ಊಟ ಬಂದವನ ಹೇಳಕ್ ವಾಯುವ ನನ್ನ ಗಂಡು ನಿಂತಿತ್ತಲ್ಲ ಯವ್ವ ಪುಣ್ಯಕ್ಕವ ಲಘು ಬಂದಾನಿವತ್ತ ಅದು ಹೊಲದಾಗ ಆಳ ಮಕ್ಕಳು ಬಂದಾರ ಅಂತ ಹೇಳಿ ಹೋಗ್ಬೇಕಿತ್ತಂತ ಹೊಲಕ್ಕೆ ನೀರು ಹಾಸಾಕ ಹಿಂಗಾಗಿ ಭಾಳ ನಿಂತಿಲ್ಲ ಹಿಂಗಲ್ಲಿ ಇದು ಮಾಡಂತಲೇ ಬಂದಾನ ಅವಂಗ ನೀರು ಹಾಕಿ ಬಂದಿ ನೋಡುವ ನನಗೆ ಗೊತ್ತೇ ಇಲ್ಲ ಬಿಡಿ ವಿಚಾರ ನನ್ನ ಗಂಡಿಗೂ ಗೊತ್ತೇ ಇಲ್ಲ ಅಯ್ಯ ಕತಿಯ ಅಲ್ಲೇ ಯವ್ವ ಇವ್ ಮನ್ಯಾನ ಏನು ಇಲ್ಲ ಯವ್ವ ಅದಕ್ಕೆ ಅವರು ಸಾಮ್ಗಳು ಲಘು ಮುಗಿಸ್ರಿ 3 ತಡ ಐತಿ ಅಂತಂದ್ರೆ ತೋರಿಸ್ತಲ್ಲ ಸಂತಕ ಚೀ ಇವ್ವ ಈಗಿನ ಕಾಲದಾಗ ಮಂದಿಗೆ ಮಣ್ಣಿಗೆ ಹೋಗಾಕು ಹೆದ್ರಕೊಂತ ಹೋಗುದಾತ್ ನೋಡುವ ಅದಕ್ಕೆ ಗಿರ್ಜಿ ನಿನ್ನ ಗಂಡನ ಹೋಗಿದ್ದಲ್ಲ ನಮ್ಮ ಗೌಡ್ರು ಹೋಗಿಲ್ವಾ ಇವತ್ತು ಹಿಂಗಾಗಿ ನಿನಗೆ ಹೇಳಾಕಂತ ಓಡೋಡ್ ಬನ್ನಿ ನೋಡ್ನ ಇವ ಕಾಲು ಪಾಸು ಮಾರೈತ್ ಬಿಡ ಸಂತಕ ಅಲ್ಲ ಇವ ಅವ್ರ ಮನ್ಯಾನು ಏನು ಐತೆ ಇಲ್ಲ ಪಾಪ ಯಾರವ ಮಕ್ಕ ಸುಟ್ಕೊಂಡವ ಯವ್ವ ಆ ಕಾಳ್ಯಾರ ಹುಡುಗ ಯವ್ವ ಪಾಪದ ಮನಿ ಕಟ್ಟತಾರ ಗಿರ್ಜಿ ಪಾಪ ಅದ ದುಡ್ಡು ಕಟ್ಟತೈತಿ ಹೆಂಗೆ ಹೇಳಂಗಾರಿ ಏನು ಜಳಕಿಲ್ಲ ಪಳಕಿಲ್ಲ ಹಂಗ ದವಾಖಾನಿ ತಗೊಂಡಿಗಾರ ಏನೇವ ಇದು ಚಿಚಿ ಇಂಥದೆಲ್ಲ ಕೇಳೋದಕ್ಕೈತಿ ಕಲಿಯುಗ ಅಂತಾರಲ್ಲ ಇದಕ್ಕ ನೋಡು ಸಂತಕ ಭಾಳ ಹುಷಾರಿರ್ಬೇಕಾಗಿರ್ಜಿ ಭಾಳ ಹುಷಾರಿರ್ಬೇಕು ಈಗಿನ ಕಾಲದಾಗ ಆತು ನಾ ಬರ್ತೀನಿ ಒಂದಿಟ್ಟು ಮನೆಗೆ ಕೆಲಸ ನಿನಗೆ ಗೊತ್ತಿದ್ದಲ್ಲ ಅಂತ ಹೇಳಕ್ಕಂತ ಬನ್ನಿ ಓಣ್ಯಾಗ ಎಲ್ಲೋ ಕಾಣಲಿಲ್ಲ ಅದಕ್ಕೆ ಹೌದನ ಆತು ಇವ ನನ್ನ ಗಂಡಗೂ ನಾ ಭಾಳ ಹುಷಾರ ಅಂತ ಹೇಳ್ತೀನಿ ಅವ್ರಿಗೊಂದಿಟ್ಟು ಚಾ ಮಾಡ್ಕೊಡ್ತೀನಿ ಪಾಪ ಏನು ತಿಂದೇ ಇಲ್ಲ ಹಂಗೆ ಹೊಲದಿಂದ ಬರಂತಲೇ ಸುದ್ದಿ ಗೊತ್ತಾಕಂತಲೇ ಮಣ್ಣಿಗಟ್ಟು ಹೋಗಿ ಬರ್ತೀನಿ ಗಿರ್ಜಿ ಅಂತ ಹೋದ ಅದಕ್ಕೆ ಆತು ಬರಲೇ ಹ್ಞೂ ಸಂತಕ ಇವ ನನ್ನ ಗಂಡ ಸಿಟ್ಟು ಚಲೋ ಐತಿ ಬಿಡವ ಲಘು ಬಂತ ನನ್ನ ಗಂಡ ಇಲ್ಲಾಂದ್ರೆ ಏನ ಗೊತ್ತಾಕಿತ್ತ ಏನ ನಾ ಏನು ಕೇಳಲಿ ನಾವು ಬಂದಿದ್ದ ಕೆಲಸ ಆಗ್ಬೇಕೋ ಬೇಡ ನೀನು ಮಾತ್ರ ಹೋಗ್ಬೇಡ ನಾನೇ ಕೇಳ್ತೇನೆ ನೀ ಸುಮ್ಮನೆ ಏನು ಏನಾದ್ರೂ ಕೇಳ್ಬೇಕಾ ಏನಿಲ್ಲ ಅಕ್ಕ ಏನಿಲ್ಲ ಅಂದ್ರೆ ಅಣ್ಣ ಬರುತ್ತೆ ಲೇಟ್ ಆಕೈತಾ ಹಾ ಹೇಳಿದ್ನಲ್ಲ ಅದೇ ಅವರು ಕೆಲಸದ ಮೇಲೆ ಹೋಗಾರ ಇಷ್ಟಕ್ಕೂ ಬರಂಗಿಲ್ಲ 5 ಗಂಟೆ ಮೇಲೆ ಓಹೋ ಅಕ್ಕ ಆಕ್ಚುಲಿ ನಾವು ಬಂದಿರೋ ಕೆಲಸನ ಬೇರೆ ನಿನ್ ಮುಂದೆ ಮುಚ್ಚಿಡೋದು ಇದ್ದಿದ್ದಂಗೆ ಹೇಳ್ತೇನೆ ಪ್ರೀತಿ ಅಕ್ಕ ನೀ ಸುಮ್ಮೀರ್ ನಿಂಗೆ ಗೊತ್ತಾಗಿಲ್ಲ ಅರ್ಣಕ್ಕ ಅದೇನಂದ್ರ ನಿನ್ನೆ ಇವ್ರ ಜೊತೆ ಒಬ್ಬಕ್ಕೆ ಬಂದಿದ್ದಲ್ಲ ಸಾಕ್ಷಿ ಅಂತೇಳಿ ನಮ್ಮ ಭಾವನ ಫ್ರೆಂಡ್ ಹಾ ಬಂದಿದ್ರಲ್ಲ ಹಾ ಅಕ್ಕಿದು ಕ್ಯಾರೆಕ್ಟರ್ ಸರಿ ಇಲ್ಲ ಅದೇನೋ ಗೊತ್ತಿಲ್ಲ ನಮ್ಮ ಭಾವಂದು ಕ್ಲೋಸ್ ಫ್ರೆಂಡ್ ಅಂತಕಿ ಒಂದು ಮನೆಗೆ ಅಕ್ಕಿಗೆ ಪರಿಸ್ಥಿತಿ ಸರಿ ಇಲ್ಲ ಒಂದು ಜಾಬ್ ಕೊಡ್ಸಿರಾತು ಲೈಫ್ನಾಗ ಹೌದು ಇಲ್ಲ ಆಗಲಿ ಅಂತೇಳಿ ನಮ್ಮ ಭಾವಕಿನ ಮನೆ ಕರ್ಕೊಂಬಂತಾರೆ ಆದ್ರೆ ಪೂಜಾ ವೈನಿಗೆ ನಮ್ಮ ಭಾವಗ ಮದುವೆ ಆಗಿತ್ತಿಲ್ರಿ ಈಗ ಅಂದ್ರೂ ಅಕ್ಕಿ ಭಾವಗ ಹತ್ರ ನೋಡೋ ವಿಚಾರ ನನಗೆ ಕಾಣ್ತು ನನಗೆ ಯಾಕೋ ಅಕ್ಕಿ ಎಲ್ಲಿ ನಮ್ಮ ಪೂಜಾ ವೈನಿ ಜೀವನ ಹಾಳು ಮಾಡಿದ್ದ ಅಂಥೇಳಿ
ಆಕಿ ಯಾರು? ಆ, ಆಕಿ ಹಿನ್ನೆಲೆ ಏನು? ಈಗ ನಿಮ್ಮ ಅಣ್ಣ ಅಂದ್ರೆ ನಿಮ್ಮ ಯಜಮಾನ್ರ ಆ, ನಮ್ಮ ಭಾವಗ ಕ್ಲೋಸ್ ಫ್ರೆಂಡ್ ಅಲ್ಲ ಚೈಲ್ಡ್ಹುಡ್ಡಿಂದ. ಆಕಿ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳಕ್ಕಂತನ ನಾವು ಬಂದಿದ್ವಿ. ಅದಕ್ಕೆ ಅಣ್ಣ ಬೇಕಾಗಿತ್ತು. ಹೌದಾ? ಆ, ಪೂಜಾರಿ ತಪ್ಪು ತಿಳ್ಕೊಬೇಡ್ರಿ. ನನಗೆ ನಿನ್ನೆ ಅವ್ರು ಮಾಡೋದು ನೋಡಿ ಹಂಗೆ ಅನಿಸ್ತು. ಅಲ್ಲ, ಸಿದ್ಧಾರ್ಥ ಅವ್ರ ಹೆಂಡತಿ ಪೂಜಾ ಅವ್ರ ಇಷ್ಟು ಸಿಂಪಲ್ ಆಗಿ ಆರಾಮ್ಸೆ ಅದಾರ. ಈಕೆ ಯಾಕೆ ಹಿಂಗೆ ಮಾಡಕತ್ತಾರ ಇಷ್ಟು ಓವರ್ಗೆ? ಬರೀ ಸಿದ್ಧಾರ್ಥ ಅವ್ರು ಅನ್ನಕತ್ತಾರಲ್ಲ. ಇದನ್ನೆಲ್ಲ ನೋಡಿ ಪೂಜಾ ಅವ್ರ ಹೆಂಗೆ ಸುಮ್ಮದಾರೋ ಅಂತ ನನಗೊಂದು ಕ್ಷಣ ಅನಿಸ್ತು. ಆದ್ರೆ ಹಿಂಗೆಲ್ಲ ಅಂತ ಗೊತ್ತಿರಲಿಲ್ಲ. ನೋಡ್ರಿ, ನೀವು ನಮ್ಮ ಜೀವನ ಚಲೋ ಇರ್ಬೇಕಂದ್ರೆ ನಮಗೆ ಗುದ್ದಾಡಕಬೇಕು. ನಿಮ್ಮ ಅಣ್ಣಗೆ ಫೋನ್ ಹಚ್ಚಿ ನಾ ಈಗ ಕರೆಸ್ತೀನಿ. ಅದೇನು ಮಾತಾಡ್ಕೋಬೇಕು ಅವು ಮಾತಾಡ್ಕೊರಿ. ಥ್ಯಾಂಕ್ ಯು ವರ್ಣ ಅವರೇ. ನಿಮಗೆಲ್ಲ ಇದನ್ನೆಲ್ಲ ಹೆಂಗೆ ಹೇಳಬೇಕು? ಅಕಸ್ಮಾತ್ ಇದೆಲ್ಲ ಸಿದ್ಧಾರ್ಥ ಅವ್ರಿಗೆ ಗೊತ್ತಾದ್ರೆ ಅವ್ರ ಮನಸ್ಸೊಳಗೆ ಏನು ತಿಳ್ಕೊಂಡಿದ್ದಾರೆ ಅಂಥೇಳಿ ನನಗೆ ಸ್ವಲ್ಪ ಭಯ ಆಗಿ ಏನೇನೋ ಹೇಳಿಬಿಟ್ವಿ. ಅಯ್ಯೋ ಪೂಜವರೇ, ನೀವು ಇದನ್ನ ಮೊದಲೇ ಹೇಳಬೇಕಲ್ಲ. ಇದು ನಿಮ್ಮ ಜೀವನದಾಗಲ್ಲ, ಪ್ರತಿಯೊಬ್ಬರ ಹೆಣ್ಣಿನ ಜೀವನದಾಗೂ ಹಾಗೆ ಆಗಿರ್ತೈತಿ. ತಮ್ಮ ಗಂಡ ನಮ್ಗಿಂತ ಮತ್ತೊಬ್ಬ ಹುಡುಗಿ ಜೊತೆ ಕ್ಲೋಸ್ ಆಗಿದ್ರೆ ಯಾರಿಗಾದ್ರೂ ಅನುಮಾನ ಬಂದ ಬರ್ತೈತಿ. ಅದ್ರಾಗ ಆ ಹುಡುಗಿ ಬೇಕಂತ ಮಾಡಕತ್ತ ಅಂತ ನನ್ನ ಕಣ್ಣಿಗೆ ಕಾಣಕತ್ತದ. ಇನ್ನು ಹೆಂಡತಿಯಾಗಿ ನಿಮಗೇನು ಅನ್ಸಂಗಿಲ್ಲನ? ಒಂದು 5 ನಿಮಿಷ ರೀ, ಅವ್ರಿಗೆ ಫೋನ್ ಮಾಡಿ ಕರ್ಸ ಬಿಡ್ತೀನಿ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಸಮಯದ ನಂತರ. ಏನು ಅರುಣ, ಏನು ಅರ್ಜೆಂಟಾಗಿ ಮಾತಾಡಬೇಕು? ಸಿದ್ಧಾರ್ಥ ಅವ್ರ ಮಿಸ್ಸಸ್ ಅದು ಬಂದಾರಂತ ಕರೆದ್ರಿ, ಏನು ವಿಚಾರ? ನೋಡ್ರಿ, ಅವರೇ ಮಾತಾಡ್ತಾರೆ ಕೇಳ್ರಿ. ಹಲೋ ಅಣ್ಣ, ನಾನು ಸಿದ್ಧಾರ್ಥ ಅವರ ನಿಮ್ಮ ಫ್ರೆಂಡ್ ಸಿದ್ಧಾರ್ಥ ಇದಾರಲ್ಲ, ಅವರ ಅತ್ತಿ ಮಗಳು. ಹಾಂ, ಗೊತ್ತಲ್ಲ ನನಗೆ. ನಿಮ್ಮ ಆ್ಯಕ್ಚುಲಿ ನಿಮ್ಮ ಜೊತೆ ಸ್ವಲ್ಪ ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕಂತ ಬಂದ್ವಿ. ಇಂಪಾರ್ಟೆಂಟ್ ವಿಚಾರ ನನ್ನ ಜೊತೆನ? ಏನು ಪ್ರೀತಿ ಅದು? ರೀ, ಅದೇನಂದ್ರೆ ಇಷ್ಟ ನೋಡ್ರಿ. ಓ, ಹೌದಾ ಪೂಜಾ? ನಿಜನಾ? ಹೌದಣ್ಣ. ಯಾಕೋ ಆ ಸಾಕ್ಷಿ ಬಿಹೇವಿಯರು ಸರಿನೇ ಇಲ್ಲ. ದಿನದಿಂದ ದಿನಕ್ಕೆ ಆಕಿ ನನ್ನ ಗಂಡಗ ಹತ್ತಿರಕ್ಕ ನೋಡಕತ್ತಾಳೆ. ಆಕಿ ಯಾರಣ್ಣ? ನೋಡುವ ಪೂಜಾ, ನನಗೆ ಸುಳ್ಳೊಂದು ಸುಟ್ಟಂದು ಮಾತಾಡಕ್ಕೆ ಬರಂಗಿಲ್ಲ. ಇದ್ದಿದ್ದು ಇದ್ದಂಗೆ ಹೇಳ್ತೀನಿ. ಆದ್ರೆ ನೀವು ಬೇಜಾರು ಮಾಡ್ಕೊಂಗಿಲ್ಲಂದ್ರೆ ಮಾತ್ರ. ಅಯ್ಯೋ, ನಾ ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಣ್ಣ? ಏನೇ ಇದ್ರು ಹೇಳ್ರಿ. ಆದರೆ ಈಗ ನನ್ನ ಜೀವನಕ್ಕೆ ಯಾವುದೂ ತೊಂದರೆ ಆಗಬಾರ್ದು. ಸಿದ್ಧಾರ್ಥವರು ನನ್ನ ಮದುವೆಗಾರ, ನನ್ನ ಜೊತೆನ ಲೈಫ್ ಪೂರ್ತಿ ಇರ್ಬೇಕಂತ ಆಸೆ ಪಡ್ತೇನೆ ಹೊರತು ಅವ್ರು ಹಳೆಯದನ್ನು ತೊಗೊಂಡು ನನಗೇನೂ ಆಗಬೇಕಾಗಿಲ್ಲ. ಸಿದ್ಧಾರ್ಥವ್ರು ನನ್ನ ಮನಸ್ಸು ಪೂರ್ತಿ ಇಷ್ಟಪಟ್ಟಾರ. ಆದ್ರೆ ಆಕಿ ಮಾತ್ರ ಹಂಗೆ ಮಾಡಕತ್ತಾಳೆ. ಇದ್ರಾಗ ಸಿದ್ಧಾರ್ಥವ್ರು ತಪ್ಪಿಲ್ಲ. ನೋಡಿ ಪೂಜಾ, ಕ್ಲಿಯರಾಗಿ ಹೇಳ್ತೀನಿ. ಈಗ ಪ್ರೆಸೆಂಟ್ ಈಗ ಸಿಚುವೇಶನ್ ಹೆಂಗೈತಿ ಸಿದ್ಧಾರ್ಥನ್ ಅಂತಂದ್ರೆ, ಅವು ಮಾತ್ರ ನಿನ್ನನ್ನೇ ಇಷ್ಟಪಟ್ಟು ಮದ್ವೆ ಆಗ್ಯಾನ. ಅವ್ನ ಮನ್ಸೊಳಗೆ ಮತ್ತೊಂದು ಏನೂ ಇಲ್ಲ. ಸಾಕ್ಷಿ ಬೇಕಾದ್ರೆ ಹಂಗೆ ಆಡತ್ತಿರ್ಬೋದು. ಆಕಿ ಯಾಕೆ ಹಂಗೆ ಆಡಕತ್ತ ಅಂತಂದ್ರೆ, ಒಂದು ಕಾಲದಾಗ ಸಿದ್ಧಾರ್ಥು ಸಾಕ್ಷಿ ಪರಸ್ಪರ ಇಷ್ಟಪಟ್ಟು ಮದುವೆ ಆಗ್ಬೇಕಂತನೂ ಆಸೆ ಪಟ್ಟಿದ್ರು. ಗೊತ್ತಿತ್ತು ನನಗೆ ಹಿಂಗ ಏನೋ ಇರ್ತೈತಿ ಅಂತೇಳಿ ಗೊತ್ತಿತ್ತ ನನಗೆ. ಆದ್ರೆ ಸಿದ್ಧಾರ್ಥ ಈಗ ಅದಾನಲ್ಲ, ಅಷ್ಟು ಶ್ರೀಮಂತ ಇರಾಕಿಲ್ಲ. ಇದ್ರು, ಅವರಪ್ಪ ಮಾಡಿದ ಆಸ್ತಿ ಎಲ್ಲ ಇತ್ತು. ಆದ್ರೆ ಇಷ್ಟು ಶ್ರೀಮಂತಿಕೆ ಇರಾಕಿಲ್ಲ. ಇಷ್ಟು ಶ್ರೀಮಂತಿಕೆ ಇಲ್ಲಿಲ್ಲ ಅನ್ನೋ ಕಾರಣಕ್ಕನ ಸಾಕ್ಷಿ ಅವ್ನು ಬಿಟ್ಟು ಇನ್ನೊಂದು ಶ್ರೀಮಂತ ಹುಡುಗನ ಮದುವೆ ಆದ್ಲ. ಆದ್ರೆ ಆಕಿ ಜೀವನದಾಗ ಅದು ಏನಾಯ್ತು ನನಗೆ ಗೊತ್ತಿಲ್ಲ. ಆಕೆ ಒಂದ್ಸತಿ ಡೈವರ್ಸ್ ಕೊಟ್ಲು. ಅವಾಗ ಸಿದ್ಧಾರ್ಥ ಭಾಳ ಡಿಪ್ರೆಷನ್ಗೆ ಹೋಗಿದ್ದ. ಭಾಳ ಅಂದ್ರೆ ಭಾಳ. ಇವೆಲ್ಲ ಭಾಳ ಟ್ರೈ ಮಾಡೀವಿ ಅವ್ನು ಬುದ್ಧಿ ಹೇಳಕ್ಕೆ. ಎಲ್ಲ ಆದ್ಮೇಲೆ ಒಂದು ದಿನ ಅವನು ಅದನ್ನೆಲ್ಲ ಹೊರಗೆ ಬಂದು ಓವರ್ಕಮ್ ಮಾಡಿ ಆಮೇಲೆ ತನ್ನ ಬಿಸ್ನೆಸ್ ಒಳಗೆ ತಲೆ ಹಾಕಿ ಬರೀ ಬಿಸ್ನೆಸ್ಸು ಮನಿ ಇದ್ರೊಳಗೆ ಬಂದವ. ಅದು ಯಾವಾಗ ನೀನು ನೋಡಿ ಇಷ್ಟಪಟ್ಟ ಗೊತ್ತಿಲ್ಲ. ಹಿಂಗೆ ನಂಗೊಂದು ಹುಡುಗಿ ಅಂದರೆ ಭಾಳ ಇಷ್ಟ ಅಂತ ನನ್ನ ಮುಂದೆ ಹೇಳ್ದ. ಸರಿಪ್ಪ, ಹಂಗಿದ್ರೆ ಮದ್ವೆ ಆಗು ಅಂತ ಹೇಳಿದ್ವಿ. ಮದ್ವೆನೂ ಕೂಡ ಆದ, ಈಗ ಆರಾಮನ್ನು ಹೋದಾನ. ಆದ್ರೆ ಸಾಕ್ಷಿ ಮತ್ತೆ ಅವ್ನು ಭಾಳ ಒಳಗೆ ಬಂದಾಳ. ನಿನ್ನ ಜವಾಬ್ದಾರಿ ಭಾಳ ಐತಿ ಪೂಜಾ. ಇದ್ರೊಳಗೆ ನಿನ್ನ ಜವಾಬ್ದಾರಿನ ಭಾಳ ಇರೋದು. ನಿನ್ನ ಗಂಟನ ಎಲ್ಲೂ ಹದ್ದು ಮೀರೋ ಹಂಗೆ ಹೋಗದೇ ಇರೋ ಹಂಗೆ ನಿನ್ನ ಸರಗೊಳಗೆ ಗಂಟು ಹಾಕೊಳ್ಳೋ ಜವಾಬ್ದಾರಿ ನಿಂದ. ಇದೆ ಅಣ್ಣ, ಇದೇ ವಿಚಾರ ನನಗೆ ಗೊತ್ತಾಗಬೇಕಾಗಿತ್ತು. ಆ ಸಾಕ್ಷಿ ಯಾಕೆ ನಮ್ಮ ಅಣ್ಣನ ಮನಸ್ಸು, ನಮ್ಮ ಮಾವನ ಮನಸ್ಸು ಒಲ್ಸಕ್ಕೆ ಇಷ್ಟು ಪ್ರಯತ್ನ ಪಡಕತ್ತ ಅನ್ನೋ ವಿಚಾರ ನನಗೆ ಗೊತ್ತಾಗೋದಾಗಿತ್ತು. ಆದರೆ ನನಗೆಲ್ಲೋ ವಾಸನೆ ಬಂದಿತ್ತು. ಇದೇನೋ ಹಳೇದಿರ್ಬೇಕಿದು, ಅದಕ್ಕೆ ಈಗ ಇಷ್ಟು ಸಿದ್ಧಾರ್ಥ ಭಾವನ ಬಗ್ಗೆ ಎಲ್ಲ ಗೊತ್ತೈತಿಕೆಯೇ ಅಂಥೇಳಿ. ನೋಡಿ ಪೂಜಾಕ, ಈಗಿನ ಕಾಲದೊಳಗೆ ಎಲ್ಲರಿಗೂ ಒಂದು ಫ್ಲಾಶ್ ಬ್ಯಾಕ್ ಇದ್ದೇ ಇರ್ತೈತಿ. ಆದ್ರೆ ಅವನು ಪ್ರೆಸೆಂಟ್ ಮಾತ್ರ ನೀನೇ, ಫ್ಯೂಚರು ನೀನೇ. ಅದನ್ನು ನೀ ಅರ್ಥ ಮಾಡ್ಕೋ. ಬೇಜಾರು ಮಾಡ್ಕೊಳ್ತೊಳಗೆ ಏನೂ ಇಲ್ಲಕ್ಕ. ಸಿದ್ಧಾರ್ಥ ಭಾವನ್ ಮನ್ಸಾರಿ ಇಷ್ಟಪಟ್ಟು ಮದುವೆ ಆಗ್ಯಾರ. ನೀ ಹಳೆದನ್ನ ವಿಚಾರ ಮಾಡಕ್ಕೆ ಹೋಗ್ಬೇಡ. ಆ ಸಾಕ್ಷಿನ ಮನೆಯಿಂದ ಓಡಿಸೋ ಜವಾಬ್ದಾರಿ ನಿಂದು, ನಿನ್ನ ಗಂಡ ನಿನ್ನ ಕೈಯಾಗಿಟ್ಕೊಳ್ಳೋ ಜವಾಬ್ದಾರಿ ನಿಂದ. ಹೌದು ಪೂಜಾ ಅವರೇ, ಪ್ರೀತಿ ವಯಸ್ಸಿನಾಗ ಭಾಳ ಸಣ್ಣಕ್ಕಿರ್ಬೋದು. ಆದ್ರೆ ಆಕೆ ಹೇಳೋ ಮಾತು ಮಾತ್ರ ನಿಜ. ಪೂಜಾ, ನೀ ಏನು ಮಾಡ್ತೀರಿ ಮಾಡ್ರಿ. ನಿಮ್ಮ ಜೊತೆ ನಾವಿರ್ತೀವಿ. ನಾವೆಲ್ಲ ನಿಮ್ಮ ಜೊತೆ ಸಪೋರ್ಟಿಗೆ ಇರ್ತೀವಿ. ಸಿದ್ಧಾರ್ಥ ಎಂದೆಂದಿಗೂ ನಿನ್ನೋರೇ.